ಇದನ್ನ ಬಾಳ ತಿನ್ಬಿಟ್ಟು ನೆಕ್ಕಿಕಾಲದ ನೆಕ್ಕು ಹೊಡಿತದೆ ಬೇರ್ ಪಟ್ಕ ಬರ್ತವೆ ಏನು ಮಾಮೂಲಿ ಮರಳೆ ಕಡಿ ಕಿತ್ಕೊಂಡ್ರೆ ಹೇಳು ಗಮನದು ಬೆಳಗ್ಗೆ ಇಲ್ಲ ಹಾಕೊಂಡು ಕೊಟ್ಟ ಕೈಮ ಸಕ್ಕತ್ತಾಗ ಮಾಡೋಳೆ ರುಕ್ಸಿ. ಹಾಯ್, ಗುಡ್ ಮಾರ್ನಿಂಗ್. ಇದು ನಾನು ಊರಲ್ಲಿದ್ನಲ್ಲ ಅದ್ರದ್ದು ಸೆಕೆಂಡ್ ಡೇ ಲಾಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಮಾರ್ನಿಂಗ್ ಎದ್ದು ಫ್ರೈಡೇ ಬೇರೆ ಇತ್ತಲ್ಲ, ನೀಟಾಗಿ ರಕ್ಷಿ ತಲೆಗೆ ಎಣ್ಣೆ ಹಾಕ್ಕೊಟ್ಟಿದ್ಲು, ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಫ್ರೈಡೇ ಇತ್ತು ಮನೇಲಿ ಅಂಥೇಳಿ ಪೂಜೆ ಮಾಡಿದೆ. ಬೇಗನೆ ಮಾಡಿದ್ವಿ, ಏಕೆಂದರೆ ಮನೇಲಿ ಮಟನ್ ಬೇರೆ ತಂದಿದ್ರು, ಕೈಮಾ ಮಾಡ್ತೀವಿ ಅಂತ ಹೇಳಿ. ಅದರಿಂದ ಇನ್ನು ಆಮೇಲೆಲ್ಲ ಪೂಜೆ ಮಾಡೋಕ್ಕಾಗಲ್ಲ, ಮೊದಲೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಿ ಮುಗಿಸ್ದೆ. ಈ ಕಡೆ ಒಲೆಯಲ್ಲಿ ಇಡ್ಲಿ ಬೇಯ್ತಾಯಿತ್ತು. ಆ್ಯಕ್ಚುಲಿ ಹಳ್ಳಿ ಸೈಡು ಈ ಒಲೆ ಊಟ ಎಲ್ಲ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಅವಾಯ್ಡ್ ಮಾಡ್ಬೋದು. ಈ ಕಡೆ ಇಲ್ಲಿ ಕೈಮಾ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಆಡಿಸ್ಕೊತಾಯಿದ್ರು. ಈ ಕಡೆ ಸಾಂಬಾರು ಬೇಯ್ತಾ ಇತ್ತು. ರಕ್ಷಿ ರೆಡಿ ಮಾಡ್ತಿರೋದು ಕೈಮಾನ. ಇದನ್ನ ಬಾಳ ತಿನ್ಬಿಟ್ಟು ನೆಕ್ಕಿಕಾಲದ ನೆಕ್ಕು ಹೊಡಿತದೆ. ಕಲ್ಸ್ಕೊ. ಅವತ್ತು ಮಟನ್ ಕೈಮಾ, ಇವತ್ತು ಸಾರಿ ಅವತ್ತು ಚಿಕನ್ ಕೈಮಾ, ಇವತ್ತು ಮಟನ್ ಕೈಮಾ. ರಕ್ಸಿ ಕೈಯಲ್ಲಿ ಬರೀ ಕೈಮಾ ತಿನ್ನೋದೇ ಆಗ್ಬಿಟ್ಟೈತೆ. ಅದರಲ್ಲೂ ಒಳ್ಳೆ ರುಬ್ಬಿ ಮಾಡಿರೋದು ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಮಾತ್ರ. ಇಲ್ಲಿ ಸಾಂಬಾರು ಬೇಯ್ತಾ ಇದೆ, ಇದಕ್ಕೆ ಹಾಕೋದಷ್ಟೇ. ಒಳಗಡೆ ಇಡ್ಲಿ ಆಯ್ತಾ ಇದೆ, ಬರ್ಸೋದು ಅನ್ಕೊಳತ್ತಲ್ಲಪ್ಪ. ಕಾಯಿ ತುರಿ ಗಟ್ಟಿ ಮಾಡಬೇಡ, ಉಂಡೆ ಹಾಕ್ಬಿಟ್ಬೇಡ ಒಳಕ್ಕೆ. ಏಕೆ ಇಳ್ಬಿಟ್ಟು ಹಾಕಮ್ಮ, ಸಾಂಬಾರು ಇಳ್ಬಿಟ್ಟು ಉಪ್ಪು ಹಾಕ್ತೀನಿ ಸಾಕೆ. ಹಾಕದ ಇಲ್ಲಿ ಹಾಕ್ಬೇಡ, ಎಲ್ಲ ಉಂಡೆ ಕಟ್ಕೋ. ನಾನು ಹಿಂಗೆ ಹಿಂಗೆ ತೋರಿಸ್ಕೊಡ್ತೀನಿ, ನೀನು ಗಟ್ಟಿ ಮಾಡಬೇಡ. ಯಾವ ಕೈಮಾ ಉಂಡೆಯ ಇಲ್ಲ, ಚೆನ್ನಾಗೆ ಮಾಡ್ತಾಳೆ ಅಮ್ಮ. ಉಂಡೆ ಕಟ್ಟಕ್ಕೆ ಕಟ್ಟಾದಂಗೆ ಐತಲ್ಲ, ಕಟ್ಟಾದಂಗಾದ್ರೆ ಇನ್ನೊಂದು ಪ್ಲೇಟ್ ಕೊಟ್ಟನು ಕಟ್ಟು. ಹೆಂಗೆ ಗೊತ್ತಾ, ಈಗ ಉಂಡೆವಲ್ಲ ನೀನು ಗಟ್ಟಿ ತಳ್ಳಿ ಐತಲ್ಲ ಅಂತ ಕಳ್ಳೆ ರುಬ್ಕೋಬೇಡ. ಯಾವತ್ತು ಇಷ್ಟ ಗಟ್ಟಿ ಹಾಕು. ಜಾಸ್ತಿ ಮಟನ್ಗೆ ಅಲ್ಲಿ ಹಾಕಿ ಕಡ್ಲೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಷ್ಟೇ. ಇದು ಬೇರ್ ಪಟ್ಕ ಬರ್ತವೆ. ಏನು ಮಾಮೂಲಿ ಮರಳೆ ಕಡಿ ಕಿತ್ಕೊಂಡ್ರೆ ಹೇಳು ಗಮನದು. ಯಾವ್ದು ಮರಳೆ ಕಡಿ? ಮರಳೆ ಮಲ್ಲಿಗೆ ಹೂವ. ಬುಡ್ಮಮ್ಮಿ ಬತ್ತಾಗ್ತಿದ್ದಿಲ್ಲ. ಇವಿರ್ಲಿ, ಇವೆರಡು ಸಾಕು. ಇವೇ ಸಾಕು, ಇವೆರಡು. ಆದ್ರೆ ನೀನ್ ನೀಟಾಗಿ ನೀರು ಊದು, ಹಸಿ ಗೊಬ್ಬರ ಹಾಕು. ಗೊಬ್ಬರ ಇವೆಲ್ಲ ಹಾಕ್ತೀನಿ. ಉಪ್ಪು ಹಾಕ್ಬೇಡ, ಹೇಳ್ತೀನಿ ಕೇಳು. ಫಸ್ಟ್ ಉಪ್ಪು ಹಾಕ್ಬೇಡ, ಗೊಬ್ಬರವ ಈಗ್ಲೇ ಹಾಕ್ಬೇಡ. ತಪ್ಪೆ ಹೊಡಿತಾವೆ, ಚಿಗುರದ ಮೇಲೆ ಹಾಕು. ಉಪ್ಪು ಅಳ್ತಿರ್ತದೆಲ್ಲ, ಹುಡಿ ಗೊಬ್ಬರಗಳು ಆಮೇಲೆ ಹಾಕು. ಚಿಗುರಿ ಗೊಬ್ಬರ ಕಸಗಳು ನೋಡ್ಕೊ. ಅದ್ರಲ್ಲಿ ಒಂಚೂರು ಗೊಬ್ಬರ ಇಷ್ಟ ಹಾಕು. ನೋಡ್ತೀನಿ ಅದೆಷ್ಟು ಬೆಳ್ದಿ ಹೂವನ. ನಮಗೂ ಅರ್ಧ ಮಾರ್ಕ್ ಕೊಡ್ಬೇಕಾಯ್ತ ಆಮೇಲೆ. ಅದೆಲ್ಲ ಹೂ ಬೆಳಿತೀನಿ ನಾನು, ಅದ್ ಬೆಳಿತೀನಿ ಅಂತವ. ಈಗ ಇದೆಲ್ಲ ಹಂಗೆ ಕುಡ್ದು ಫೋನ್ ಮಾಡು. ಮೂಳೆ ಮೂಳೆ ಮುಚ್ಚವ, ಮೂಳೆ ಹಂಗೆ ಇರ್ಲಿ. ಮೂಳೆ ಮೂಳೆ ಮುಚ್ಚವ ಅಂದೆ. ಇವು ಮಲ್ಲೆ, ಈ ಕಡೆ ಮಲ್ಗೆ. ಕನ್ಫ್ಯೂಸ್ ಆಗ್ಬೇಡ. ಅವಳು ಬೇಕಾದ್ರೆ ಹಬ್ಬದೆ ಅಂತ ಇದನ್ನೇ ಮಲ್ಲೆ ಮಾಡ್ಕೊಂಡು ಅದನ್ನೇ ಮಲ್ಗೆ ಮಾಡ್ಕೊಂಡ್ಬಿಡ್ತಾಳೆ. ಹಿಂಗೆ ಕಲ್ಲೇ ರಕ್ಷಿ ಬಿದ್ದೈತಾನೆ. ಹಿಂಗದೆಲ್ಲ ಗಮ್ಮಂತದೆ. ಮಾಮೂಲಿ ಹಂಗೆ ಸ್ಟ್ರೈಟ್ ನಿಲ್ಸ್ಬೇಕಾದ್ರೆ ಹಿಂಗೆ ನೆಡು, ಒಂದೇ ಗುಳಿ ಹಿಂಗ್ ನೆಡು. ಯಾಕೆ ನೆಟ್ಟಿ ಇಲ್ಲಿ ಸೂಪರ್. ಅವಳೆ ಪಾಲಕ್ ಸುಕ್ತು. ಅವಳು ಸ್ನಾನನು ಮಾಡದೆ ವೆಯ್ಟ್ ಮಾಡ್ತಾವಳೆ. ಇಡ್ಲಿ ತಿನ್ಕೊಂಡೆ ಸ್ನಾನ ಮಾಡಬೇಕು ಅನ್ಕೊಂಡು. ಕೈಮಾ ಸಾಂಬಾರು ಬಿಸಿ ಬಿಸಿ ಇಡ್ಲಿ. ನಾನು ಸ್ನಾನ ಕೂತಿರೆ ಕಟ್ ಮಾಡೋರೆ ಇರ್ತಿರ್ಲಿಲ್ಲ, ಸುಮ್ಮನೆ ಕೈ ಮುಖ್ಯ ಮೇಕೆ ಅವನ ಕೆಲೆ ಮಾಡಿಸುವೆ. ನೀನು ಇತ್ತಲ್ಲ ಅಕ್ಕಿ ಎದುರ್ಕಂದ ಹಾಕೋದು ನೋಡವ. ಬೆಳಗ್ಗೆ ಇಲ್ಲ ಹಾಕೊಂಡು ಕೊಟ್ಟನ್ ಕಡಿಪಟ್ಟವ. ರಕ್ಷಿ ಕೈಮಾ ಹೇಗಿದೆ ನೋಡೋಣ ಇದನ್ನು. ತಟ್ಟೆ ನಂಗೆ ಇದು. ವೆರಿ ಗುಡ್ ಅಮ್ಮ, ನೀವು ಎತ್ಕೊಬಿಡಿ. ನಾನೇ ಕಿತ್ಕೋ ಏನ ಹೇಗಿದೆ ಇಡ್ಲಿ ಮಾತ್ರ ಚೆನ್ನಾಗಿ ತಿಂತಾರೆ. ಇಡ್ಲಿ ಚೆನ್ನಾಗೈತೆ.
ಮಲ್ಲಿಗೆ ಹೂ ಇಡ್ಲಿ ಅವ ಮಲ್ಲಿಗೆದ್ರಲ್ಲಿ ಸಾರು ಮಾಡಾರಂತೆ. ಇಷ್ಟು ನೀರೈತೆ ಇದು ಉಂಡೆ ಹೂವಿನ ಏನಾಗಲ್ಲ. ಅದಕ್ಕೆ ಕಾಪು ಬಿಟ್ಟಾವೆ. ಇಡ್ಲಿ ಚೆನ್ನಾಗಲ್ಲ ರಕ್ಷೆ. ಇಡ್ಲಿ ಚೆನ್ನಾಗದೆ ಕೈಮಾ ಸಕ್ಕತ್ತಾಗ ಮಾಡೋಳೆ ರಕ್ಷೆ. ಆ್ಯಕ್ಚುಲಿ ಚಿಕನ್ ಕೈಮಾ ನಮ್ಮ ಮಾತು ಕೇಳಿಲ್ಲ. ನಾನು ಒಂದು ಬಿಡ್ತೀನಿ ಅಂತ ತಾನೇ ಸಾರು ಬಿಡಿಸ್ಲಿಲ್ಲ ಅವರು. ಯಾವತ್ತೂ ಸಾರು ನೀನು ಅವತ್ತು 3 ಹಾಕಿದ್ದಲ್ಲ ಫಸ್ಟು. ನೋಡ್ಕೋಬೇಕು ಹಿಂಗೆ ಹಾಕರ ನೋಡ್ರಿ ಹಿಂಗವೆ. ಇವು ಚೆನ್ನಾಗಿ ಬಂದು ನೋಡು. ನಾನು ಚಿಕ್ಕ ಕಟ್ಕೊಂಡಿರೋ ನೀನು ಬೇಡ ಆಗಲ್ಲ ದಪ್ಪ ದಪ್ಪ ಅಂತ. ನಾನು ಚಿಕ್ಕ ಕಟ್ಟಿ ಯಾವತ್ತೂ ಚಿಕ್ಕ ಕಟ್ಕೊಬೇಕು. ಅವತ್ತು ಎಷ್ಟಪ್ಪ ಆಗಿದೆ ಪುಟಾಣಿ ಕಟ್ಟಂಗೆ ಕಟ್ಟಿದ್ದೆ ನಾನು. ತಪ್ಪ ಆಗುತ್ತೆ. ಕೈಮಾ ಟೇಸ್ಟ್ ಹೇಳ್ತೀನಿ. ರೆಡಿ ಇದು ಮಾಡ್ಕೊತಿದ್ರೆ ಹಿಂಗೆ ನೋಡಿ ಸೂಪರ್. ಹಿಂಗೆ ಮೂಳೆ ಸಿಕ್ಕಿದೆ. ಒಂದೊಂದು ಸಿಕ್ಕವೆ ಏನೂ ಇಕ್ಕಿಲ್ಲ ಅಂದರು. ಪೊಯ್ಯನಾ ಚೆನ್ನಾಗಿ ಬಂದವೆ ಇಡ್ಲಿ. ಅದು ಯಾವಾಗ ರಕ್ಷಿ ಹಂಗೆ ಅಂದಮೇಲೆ ನಾವು ಟ್ರೈನ್ ಹೋಗುತ್ತೆ ಅಂತೇಳಿ ಊರಲ್ಲೆಲ್ಲ ಮಳೆ ಬಂದ್ರೂ ಪಾಪ ಅವಳು ನೆನ್ಕೊಂಡು ನಾನು ನೆನ್ಕೊಂಡು ಅಲ್ಲಿಂದ ಎಲ್ಲೋ ಗಾಡಿ ಸೈಡ್ಗೆ ಹಾಕ್ತಾನೆ ಬಂದ್ವಿ. ಟ್ರೈನ್ ನೋಡಿದ್ರೆ ಇದು 2:15ಗೆ ಹೊರಡಬೇಕಿತ್ತು. 2:45 ಆದರೂ ಹೊರಡಲೇ ಇಲ್ಲ. 2:30 ಆಗಿತ್ತು. ಪಾಪ ಅವಳು ನನ್ನ ಬಿಟ್ಟು ನನ್ನ ಬ್ರದರ್ ಬರ್ತಿದ್ರು ಪಿಕ್ ಮಾಡೋದಕ್ಕೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ. ಬಾ ಬಾ ಅಂತ ಕರಿತಾ ಇದ್ದೆ. ಬಂದ್ಬಿಡ್ಲಾ ಅಂತಿದ್ದಾಳೆ ಅವಳು. ಸರಿ ಅಲ್ಲಿಂದ ಬಂದು ನನ್ನ ಮಗನ ಜೊತೆ ಫ್ರೆಂಚ್ ಫ್ರೈಸ್ ತಿನ್ನೋಣ ಅಂತ ಬಂದಿದ್ದೀನಿ. ಅವ್ರು ಚಿಕ್ಕ ಅಲ್ಲಿ ಗಾಡಿ ಪಾರ್ಕ್ ಮಾಡೋಕೆ ಹೋಯ್ತು. ತಪ್ಪೆ ಐತಿ ಸೈಡು ಬಾ. ಹಿಂಗೆ ಸ್ವಲ್ಪ ನಂದು ಆಧಾರ್ ಕಾರ್ಡು ಏನೋ ನೇಮ್ ಚೇಂಜ್ ಮಾಡಿಸ್ಬೇಕಂತೆ. ಅದೊಂದು ಮುಖ್ಯ. ಬನ್ನಿ ಬಾ ಬೇಗ. ಇಟ್ಟು ನಂದು ಆಧಾರ್ ಕಾರ್ಡ್ದು ನೇಮ್ ಚೇಂಜ್ ಮಾಡಿಸ್ಬೇಕಿತ್ತು ಅಂತ ಹೊರಟ್ವಿ. ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು. ಚರಿ ಫ್ರೆಂಚ್ ಫ್ರೈಸ್ ತಿನ್ಬೇಕಂತ ಅಂದ. ಹಾಗೆ ಅಲ್ಲಿಗೆ ಹೋದ್ಮೇಲೆ ನನಗೂ ಪಿಜ್ಜಾ ಅನ್ನಿಸ್ತು. ಸೊ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಬೇರೆ ಸಾಂಗ್ ಆನ್ ಮಾಡಿದರು. ಅದಕ್ಕೆ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವ್ನು ವಿಡಿಯೋ ತೆಗಿತೀನಿ ಅಂಥೇಳಿ ಅವನು ಫೋಟೋ ಕ್ಲಿಕ್ ಮಾಡಿ ವಿಡಿಯೋ ತೆಗಿತಾ ಇದ್ದ. ನಾನು ಫಸ್ಟ್ ಪಿಜ್ಜಾ ಬಂದಿದ್ದೆ ತಿನ್ಕೋತೀನಿ ಅಂತ ರೇಗಿಸ್ತಾ ಇದ್ದೆ. ಫೋಟೋ ತೆಗಿತಾ ಕೂತಿದ್ದಾರೆ ಇಬ್ಬರೂ. ಫುಡ್ಡು ಬಂತು. ಸರಿದು ಫ್ರೆಂಚ್ ಫ್ರೈಸ್ ನಾನೊಂದು ತಗೋತೀನಿ. ಚರಿ ಒಂದು ಹಾಂ ಬಾಯ್ಬಿಟ್ಟು ಅಂದನಾ ನೋಡ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.